Good morning, dear children. We will move to the second problem under FIFO method अथवा FIFO method. With the information furnished below, prepare stores ledger under FIFO method. ಇದು LIFO ಆಮೇಲೆ ಹೋಗೋಣ. ಸೇಮ್ ಪ್ರಾಬ್ಲಮ್ಗೆ LIFO ಹೋಗೋಣ. ಫಸ್ಟ್ FIFO ಮಾಡೋಣ. Now we are learning stores ledger account under FIFO method. ಇದು ಆಮೇಲೆ ಹೋಗೋಣ. ಈಗ ಇದು LIFO ಬೇಡ, ಓಕೆನಾ? ಸೇಮ್ ಪ್ರಾಬ್ಲಮ್ಗೆ ಆಮೇಲೆ ಮಾಡೋಣ LIFOನ. ಮೆಥಡ್ ಆಫ್ ಪ್ರೈಸಿಂಗ್ ದ ಇಶ್ಯೂಸ್. July 1st, ಓಪನಿಂಗ್ ಬ್ಯಾಲೆನ್ಸ್ 250 ಯೂನಿಟ್ಸ್ ಅಟ್ ₹10 ಈಚ್. ಜುಲೈ 1st ಅಲ್ಲಾಗಿರೋದು ಓಪನಿಂಗ್ ಬ್ಯಾಲೆನ್ಸ್ 250 ಯೂನಿಟ್ಸು ₹10 ಆಗಿದೆ. July 5th, ರಿಸೀವ್ಡ್ 1500 ಯೂನಿಟ್ಸ್ ಅಟ್ ₹9 ಈಚ್. ರಿಸೀವ್ ಆಗಿದೆ. 9th, issued 1000 ಯೂನಿಟ್ಸ್ ಇಶ್ಯೂ ಆಗಿದೆ. 10th, issued 600 ಯೂನಿಟ್ಸ್ ಇಲ್ಲೂ ಕೂಡ ಇಶ್ಯೂ ಆಗಿದೆ. 11th, received back 50 ಯೂನಿಟ್ಸ್ issued on 10th July. ನೋಡಿ ಇಲ್ಲಿ 10th July 600 ಆಯ್ತಲ್ವಾ? 10th ಜುಲೈಗೆ ಹೋಗೋಣ. 10th July 600 ಆಗಿದೆ. ಆ 600 ಯೂನಿಟ್ಸಲ್ಲಿ 50 ಯೂನಿಟ್ಸನ್ನು ನಾವು ಹಿಂದಕ್ಕೆ ತೊಗೊಂಡಿದ್ದೀವಿ, ಅಂದರೆ ಮತ್ತೆ ಸ್ಟೋರ್ ಸಿಗೋದು ವಾಪಸ್ ಬಂದಿದೆ ಅಂತ ಅದರ ಅರ್ಥ. ಇದು ಆಮೇಲೆ ನೋಡೋಣ. ಇದು ನಮಗೆ ಬೇಡ. LIFO ಮೆಥಡ್ ಮಾಡುವಾಗ ಅಷ್ಟೇ ಈ ಸೆಂಟೆನ್ಸ್ ನಮಗೆ ಬೇಕು. ಇವಾಗ ಇದು ಬೇಡ. 15th, ರಿಟರ್ನ್ ಟು ವೆಂಡರ್ 75 ಯೂನಿಟ್ಸ್ ಪರ್ಚೇಸ್ಡ್ ಆನ್ July 5th. ಅಂದರೆ ರಿಟರ್ನ್ಡ್ ನಥಿಂಗ್ ಬಟ್ ಇಶ್ಯೂ. ಗೊತ್ತಾಗ್ತಿದೆ ಅಲ್ವಾ? ರಿಟರ್ನ್ಡ್ ನಥಿಂಗ್ ಬಟ್ ಇಶ್ಯೂ. ರಿಟರ್ನ್ ಮಾಡಿದ್ದೀವಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ. ಓಕೆ, 75 ಯೂನಿಟ್ಸನ್ನ ರಿಟರ್ನ್ ಮಾಡಿದ್ವಿ. ಯಾವಾಗಿಂದು? July 5th ಇಂದು. ಹಾಗಾದರೆ ನೀವೀಗ ಎಲ್ಲಿಗೆ ಹೋಗಬೇಕು? July 5th ಹೋಗಬೇಕು. July 5th ಹೋಗ್ಬೇಕು. ಆರೋ ಮಾರ್ಕ್ ಹಾಕಿದ್ದೀನಿ ನೋಡಿ. ಯಾವ್ಯಾವ ಡೇಟಿಂದ ಯಾವ್ದ್ಯಾವ್ದಿದೆ ಅದು ಹಿಂದಕ್ಕೆ ಹೋಗಬೇಕು. ಇಲ್ಲಿ ಏನಕ್ಕೆ ಬೇಕಾಗುತ್ತೆ ಅಂತ ಅಂದರೆ ಇದು ರುಪೀಸಿಗೋಸ್ಕರ ಬೇಕಾಗುತ್ತೆ. ಈ ರುಪೀಸ್ July 5th ಎಷ್ಟಿತ್ತು ರುಪೀಸು, ಮತ್ತು July 10th ಎಷ್ಟು ಕೊಟ್ಟಿದ್ವಿ, ಇಲ್ಲಿ ಈ ಥರ ಆಯಾ ಡೇಟಿಗೆ ನಾವು ಕಂಪೇರ್ ಮಾಡ್ಕೋಬೇಕಾಗುತ್ತೆ, ಹಾಕ್ಕೋಬೇಕಾಗುತ್ತೆ. 18th, ರಿಸೀವ್ಡ್ 1000 ಯೂನಿಟ್ಸ್ ಅಟ್ ₹11. ರಿಸೀವ್ಡ್ ಆಗಿದೆ, ಇಸ್ಕೊಂಡಿದ್ದೀವಿ ಸ್ಟೋರ್ಸಿಗೆ. 22nd, ಇಶ್ಯೂಡ್ 750 ಯೂನಿಟ್ಸ್ ಕೊಟ್ಟಿದ್ದೀವಿ. 25th, ಅಗೈನ್ ಇಶ್ಯೂಡ್ 250 ಯೂನಿಟ್ಸ್ ಇಲ್ಲೂ ಕೂಡ ಕೊಟ್ಟಿದ್ದೀವಿ. ಕೊನೆಗೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ದ ಸ್ಟಾಕ್ ವೆರಿಫಿಕೇಷನ್ ಫೌಂಡ್ ಅ ಶಾರ್ಟೇಜ್ ಆಫ್ 50 ಯೂನಿಟ್ಸ್ ಆನ್ 29th July. ಹಾಗಾದರೆ ಸ್ಟಾಕ್ ವೆರಿಫಿಕೇಷನ್ ಎಷ್ಟಾಗಿದೆ? ಸ್ಟಾಕ್ ವೆರಿಫಿಕೇಷನ್ ಮಾಡುವಾಗ 50 ಯೂನಿಟ್ಸ್ ಶಾರ್ಟೇಜ್ ಆಗಿದೆ. ಹೌದಾ? ಯಾವಾಗಿಂದು? 29th Julyಗೆ ಸ್ಟಾಕ್ ವೆರಿಫಿಕೇಷನ್ ಮಾಡಿದಾಗ. ಹಾಗಾದರೆ ನಿಮಗೆ ಪ್ರಾಬ್ಲಮ್ ಜೊತೆನೇ ನಾನು ಹಾಕಿದ್ದೀನಿ. ಶಾರ್ಟೇಜ್ ಆಫ್ ಮೆಟೀರಿಯಲ್ಸ್ನ ಏನಂತ ನಾವು ಇದು ಮಾಡಬೇಕು, ಟ್ರೀಟ್ ಮಾಡಬೇಕು? ಟ್ರೀಟೆಡ್ ಆ್ಯಸ್ ಇಶ್ಯೂ ಅಂತ ಮಾಡಬೇಕು. ಗೊತ್ತಾಗ್ತಿದೆ ಅಲ್ಲ? ಈ ನೋಟನ್ನು ಪ್ರಾಬ್ಲಮ್ ಜೊತೆನೇ ಬರ್ಕೊಳ್ಳಿ. ಅಲ್ಲಿ ಕೊಟ್ಟಿರಲ್ಲ, ಪ್ರಾಬ್ಲಮ್ ಇಷ್ಟೇ ಕೊಟ್ಟಿರ್ತಾರೆ. ನಿಮಗೆ ಶಾರ್ಟೇಜ್ ಆದರೆ ಎಲ್ಲಿ ಹಾಕಬೇಕು ಅಂತ ಒಂದು ಗೊಂದಲ ಇರಬಾರ್ದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನೋಟಿನ ಪ್ರಕಾರನೇ ಬರೆದಿದ್ದೀನಿ. ಸೊ ಈಗ ಪ್ರಾಬ್ಲಮ್ ಸಮ್ಮರಿ ಆಯ್ತಲ್ವಾ? ಪ್ರಾಬ್ಲಮ್ ಸಮ್ಮರಿ ಆಯಿತು. ಈಗ ಹೇಗೆ ಈ ಥರ ಕಾಲಮ್ಸ್ ಹಾಕ್ಕೊಳ್ಳಿ. ಈ ಥರ ಕಾಲಮ್ಸ್ ಹಾಕ್ಕೊಂಡು ಇಲ್ಲಿ ಡೇಟ್ ಹಾಕ್ಕೊಳ್ಳೋಣ. ಇಲ್ಲಿ ಫಸ್ಟ್ ಯಾವುದು? ರಿಸೀವ್ಡ್, ರಿಸಿಪ್ಟ್ಸ್ ಹಾಕೋಬೇಕು. ಇಲ್ಲಿ ಯಾವುದು? ಇಶ್ಯೂ. ಇಲ್ಲಿ ಬ್ಯಾಲೆನ್ಸ್. ಇಲ್ಲಿ ಬ್ಯಾಲೆನ್ಸ್. ಹಾಗಾದರೆ ಹೇಗೆ ಹಾಕೋದು? ಹೆಡಿಂಗ್ ಸಬ್ ಹೆಡಿಂಗ್ಸಲ್ಲಿ ಇಲ್ಲಿ ಬಂದರೆ ಒಂದು ಎಕ್ಸ್ಟ್ರಾ ಸೇರಿಸಿದ್ದೀನಿ ಈ ಸಲ ನಾನು. ಏನಿಲ್ಲ ಮಕ್ಕಳೇ, GR ನಂಬರ್ ಅಂತ ಹಾಕ್ಕೊಳ್ಳಿ ಅಷ್ಟೇ. ಇದಕ್ಕೆ GR ನಂಬರು, ಇಶ್ಯೂಸಿಗೆ MR ನಂಬರು. ಆಯಿತಾ? ಇನ್ನು ಮಾಮೂಲಿ ನೀವೇನು ಹಾಕ್ಕೊಳ್ಳಿ? ರೇಟ್ ಹಾಕ್ಕೊಳ್ಳಿ, ಅಥವಾ ಪ್ರೈಸ್ ಅಂತಲೂ ಹಾಕೋಬೋದು. ಆಮೇಲೆ ಅಲ್ಲ, ಫಸ್ಟ್ ಕ್ವಾಂಟಿಟಿ ಹಾಕ್ಕೋಬೇಕು. ಹೌದಾ? ಫಸ್ಟ್ ಕ್ವಾಂಟಿಟಿ ಹಾಕ್ಕೊಳ್ಳೋಣ. ಕ್ವಾಂಟಿಟಿ, ರೇಟ್, ಅಮೌಂಟ್. QTY ಕ್ವಾಂಟಿಟಿ, ರೇಟ್, ಅಮೌಂಟ್. ಆಯಿತಾ? ಇಲ್ಲೂ ಕೂಡ ಸೇಮ್ ಕ್ವಾಂಟಿಟಿ,
ರೇಟ್ ಅಮೌಂಟ್. ಇಲ್ಲಿ ಕೊನೆಯಲ್ಲಿ ಕ್ವಾಂಟಿಟಿ ರೇಟ್ ಅಮೌಂಟ್. ಆಯ್ತಲ್ವಾ. ಇಲ್ಲಿ ಒಂದು ರಿಮಾರ್ಕ್ಸ್ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ರಿಮಾರ್ಕ್ಸ್ ಹೆಡ್ಡಿಂಗ್ ಹಾಕಿಲ್ಲ, ಹೆಡ್ಡಿಂಗ್ ಕಂಪಲ್ಸರಿ ಹಾಕಬೇಕು. ಸ್ಟೋರ್ಸ್ ಲೆಡ್ಜರ್, ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಂಡರ್ FIFO ಮೆಥಡ್, ಅಂಡರ್ FIFO ಮೆಥಡ್. ಹಾಂ, ಈಗ 1ನೇ ತಾರೀಕಲ್ಲಿ ಏನಿತ್ತು ನೋಡೋಣ. ಪ್ರಾಬ್ಲಮ್ ನೋಡ್ಕೊಂಡು ಹೋಗೋಣ. ಜುಲೈ 1 ಓಪನಿಂಗ್ ಬ್ಯಾಲೆನ್ಸ್ 250 ಯೂನಿಟ್ಸ್ ಅಟ್ ₹10 ಈಚ್. ಓಪನಿಂಗ್ ಬ್ಯಾಲೆನ್ಸ್ ಇದೆ. ಇಲ್ಲಿ ಯಾವುದ್ಯಾವುದು ಅಂತ ಇಶ್ಯೂಡು ಆಗಿಲ್ಲ, ರಿಸೀವ್ಡು ಆಗಿಲ್ಲ. ಆಲ್ರೆಡಿ ನಮ್ಮಲ್ಲಿ ಇರುವಂಥದ್ದು ಬ್ಯಾಲೆನ್ಸ್ ಇದೆ. ಇದನ್ನು ಎಲ್ಲಿಗೆ ಬರಿಬೇಕು ನಾವು? ನೋಡಿ, ಇಲ್ಲಿ ಬ್ಯಾಲೆನ್ಸ್ ಇದೆಯಲ್ಲ, ಇಲ್ಲಿಗೆ ಬರಿಬೇಕು. ಬ್ಯಾಲೆನ್ಸ್ ಕಾಲಮಿಗೆ ಬರಿಬೇಕು. ಎಷ್ಟಿದೆ ನಮಗೆ? 250 ಯೂನಿಟ್ಸು ₹10 ಹಂಗೆ 2500 ಬರುತ್ತೆ. ಹೌದಾ? ಎಸ್, ಇದು ಬ್ಯಾಲೆನ್ಸ್ ಇದೆ. ಡೇಟ್ ಹಾಕೋಣ. 1/7/2000. ಇಲ್ಲಿ ಇಯರ್ ಕೊಟ್ಟಿಲ್ಲ, 17. ಓಕೆ, 17 ಅಂತ ಹಾಕೋಣ. ಓಕೆ, ಎರಡನೇದು 5th ಏನಾಗಿದೆ? ಇಲ್ಲಿ ನೋಡಿ, 5th ಏನಾಗಿದೆ? ರಿಸೀವ್ಡ್ 1500 ಯೂನಿಟ್ಸ್ ಅಟ್ ₹9 ಈಚ್. ನೋಡಿ, ಏನಾಗಿದೆ? ರಿಸೀವ್ಡ್ ಆಗಿದೆ. ರಿಸಿಪ್ಟ್ ಕಾಲಮಲ್ಲಿ ಹಾಕೋಣ. ಎಷ್ಟು? ರಿಸಿಪ್ಟ್ ಕಾಲಮಲ್ಲಿ ಡೇಟು 5/7 GR ನಂಬರ್ ಅವ್ರು ಕೊಟ್ಟಿದ್ರೆ ಹಾಕೋಣ. GR ನಂಬರ್ ಏನು ಕೊಟ್ಟಿಲ್ಲ ಅಂದರೆ ಅವಶ್ಯಕತೆ ಇಲ್ಲ. ರಿಸೀವ್ಡ್ ಆಗಿದೆ, ಹಾಗಾಗಿ ರಿಸಿಪ್ಟ್ ಸೈಡಲ್ಲಿ 5ನೇ ತಾರೀಕಿಂದು ನೋಡ್ತಿದ್ದೀರಾ, 1500 ಯೂನಿಟ್ಸು ಅಟ್ ₹9 ಈಚು. ಹಾಗಾದರೆ ಕ್ವಾಂಟಿಟಿ 1500, ರೇಟು ₹9. ಹಾಗಾದರೆ ಎಷ್ಟಾಗುತ್ತೆ? 1500 × 9, 13,500. 13,500. ಹೌದಾ? ಇದೇನಾಗಿದೆ? ರಿಸೀವ್ಡ್ ಆಗಿದೆ. ಹಾಗಾದರೆ ಈಗ ನಮ್ಮ ಹತ್ರ ಎಷ್ಟಿದೆ? ಇದು ಬ್ಯಾಲೆನ್ಸಿಂದ ಹಾಕ್ಕೊಂಡಿರೋದಕ್ಕೆ ಲೈನ್ ಹಾಕ್ಕೊಳ್ಳೋಣ. ಮತ್ತೆ ಈ ಬ್ಯಾಲೆನ್ಸನ್ನು ಇಳಿಸ್ಕೊಳ್ಳೋಣ. ನಮ್ಮ ಹತ್ರ ಎಷ್ಟಿದೆ ಅನ್ನೋದಕ್ಕೆ ಬೇಕಲ್ವಾ? ಮತ್ತೆ ಈ ಬ್ಯಾಲೆನ್ಸನ್ನು ಇಳಿಸ್ಕೊಳ್ಳೋಣ. ಮತ್ತೆ ಸ್ಟೋರ್ಸಿಗೆ ಇಷ್ಟು ಬಂದಿದೆ, 1500 ಯೂನಿಟ್ಸು ₹9 ಹಂಗೆ ಮತ್ತೆ ಇಷ್ಟು ಬಂದಿದೆ. ಅದನ್ನು ಹಾಕೊಳ್ಳೋಣ. 1500 ಹಾಕೊಳ್ಳೋಣ. ₹9 ಹಂಗೆ 13,500. ಎಸ್, ಈಗ ನಮ್ಮ ಸ್ಟೋರ್ಸಲ್ಲಿ ಎಷ್ಟಿದೆ? ಇಷ್ಟಿದೆ. ಹೌದಾ? ಇಷ್ಟಿದೆ. ಈಗ ಹಾಗಾದ್ರೆ ನೆಕ್ಸ್ಟ್ 9th ಏನು ಮಾಡೋಣ? ನೋಡಿ, 9th ಏನಾಗಿದೆ? 9th ಇಶ್ಯೂ ಮಾಡಿದ್ದೀವಿ. ಎಷ್ಟು ಇಶ್ಯೂ ಮಾಡಿದ್ದೀವಿ? 1000 ಇಶ್ಯೂ ಮಾಡಿದ್ದೀವಿ. 1000 ಯೂನಿಟ್ಸನ್ನು ಇಶ್ಯೂ ಮಾಡಿದ್ದೀವಿ. ನಾವು ಮಾಡ್ತಿರೋದು ಯಾವುದು? FIFO ಮೆಥಡ್, ಅಂದರೆ FIFO, ಫಸ್ಟ್ ಇನ್ ಫಸ್ಟ್ ಔಟ್. ಮೊದಲು ಬಂದಿದ್ದನ್ನು ಮೊದಲೇ ಕಳಿಸ್ಬಿಡ್ಬೇಕು. ಹಾಗಾದರೆ ಹೇಗೆ ಮಾಡೋಣ? ಮೊದಲು ಬಂದಿದ್ದನ್ನು ಮೊದಲೇ ಹೇಗೆ ಕಳಿಸೋದು ಅಂದರೆ, ಈಗ ನಾವು ಮಾತ್ರ FIFO, ಇವೆರಡರಲ್ಲಿ ಮೊದಲು ಯಾವುದಿದೆ? 250 ಇದೆ. ನಾವೆಷ್ಟು ಇಶ್ಯೂ ಮಾಡಿರೋದು? 9ನೇ ತಾರೀಕು 9/7. 9ನೇ ತಾರೀಕು ಎಷ್ಟು? 1000. ಹಾಗಾದರೆ ಈ 1000ದಲ್ಲಿ ಮೊದಲು ಇದನ್ನು ಕೊಡಬೇಕಲ್ವಾ? ಮೊದಲು ಇದನ್ನು ಕೊಟ್ಟು ಮಿಕ್ಕಿದ್ದಕ್ಕೆ ನೆಕ್ಸ್ಟಿಗೆ ಇಲ್ಲಿಗೆ ಹೋಗಬೇಕು. ಹಾಗಾದರೆ 1000ದಲ್ಲಿ 250 ಕೊಟ್ಬಿಡೋಣ. ಹೌದಾ? 250 ಕೊಟ್ಬಿಡೋಣ. ಈಗ 250, ಈಗ ಈ 250 ಇರೋದನ್ನ ಇಲ್ಲಿ ಕೊಟ್ಬಿಟ್ವಿ. ಹಾಗಾದರೆ ಇವಾಗ ಇದಿಲ್ಲ. ಹೌದಾ? ಇವಾಗ ಇದಿಲ್ಲ. ಅಷ್ಟ್ರದ್ದು ರೇಟು ಸೇಮ್ ಇರಬೇಕು, ಅಷ್ಟನ್ನು ಕೊಟ್ಬಿಡೋಣ. ಹೌದಾ? ಹಾಗಾದರೆ ಇಲ್ಲಿ ಇಶ್ಯೂ ಇರೋದು 1000. 1000ದಲ್ಲಿ 250 ನಾವು ಕೊಟ್ಟಿದ್ದೀವಿ. ಹಾಗಾದ್ರೆ ಇನ್ನೂ ಎಷ್ಟು ಕೊಡಬೇಕು? 750. ಆ 750 ನಾವೆಲ್ಲಿ ತೊಗೊಳ್ಳೋಣ? ನೋಡಿ, ನೆಕ್ಸ್ಟ್ ಇದೆಯಲ್ಲ 1500, ಇದರಲ್ಲಿ ಇದೆಯಲ್ಲ 1500 ಇಂದು, ಅದರಲ್ಲಿ 750 ತೊಗೊಳ್ಳೋಣ. 750 ನಾವು ಕೊಡ್ತಾ ಇದ್ದೀವಿ. 750 × 9.
6750 ಕೊಟ್ವಿ. ಆಗ ಇಲ್ಲಿ ನೋಡಿ 1500ದಲ್ಲಿ 750 ಕೊಟ್ಟಿದ್ದೀವಿ. ಹಾಗಾದರೆ ನಮಗೆ ಬ್ಯಾಲೆನ್ಸ್ ಎಷ್ಟು ಉಳಿತು? ಇದರಲ್ಲಿ ಅರ್ಧ ಹೋಗಿದೆ ಅಲ್ವಾ? ನೋಡಿ 1500ರಲ್ಲಿ 750 ನಾವು ಕೊಟ್ವಿ. ಹಾಗಾದರೆ ಎಷ್ಟು ಉಳಿತು ನಮಗೆ? ಮತ್ತೆ 750 ನಮಗೆ ಉಳಿದಿದೆ. ಈಗ 750 9 ರೂಪಾಯಿಗೆ 6750 ಬರುತ್ತೆ. ಹೌದಾ? ಇವಾಗ ಇಷ್ಟು ಉಳಿದಿದೆ ನಮಗೆ ಬ್ಯಾಲೆನ್ಸ್. ಹೌದಾ? ಈ ಬ್ಯಾಲೆನ್ಸನ್ನು ಈ ಬ್ಯಾಲೆನ್ಸ್ ಇರಲಿ, ಇದಕ್ಕೇನು ಇಲ್ಲಿ ಲೈನ್ ಹಾಕೋದು ಬೇಡ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲ ಇನ್ನೂ ಒಂದು ಸತಿ ಇಳಿಸ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿರೋದನ್ನೇ ನಾನು ಇಲ್ಲಿ ಇಳಿಸ್ಕೊತಾ ಇದ್ದೀನಿ. 750 ಯೂನಿಟ್ಸು 6750 ಇಲ್ಲಿರೋದನ್ನೇ ಇಲ್ಲಿ ಇಳಿಸ್ಕೊಂಡೆ. ಬ್ಯಾಲೆನ್ಸ್ ಇಷ್ಟಿದೆ ಈಗ ನಮ್ಮ ಹತ್ರ ಅಂತ. ಹೌದಾ? ಹಾಗಾದರೆ 9ನೇ ತಾರೀಕು ಆಯಿತು. 9ನೇ ತಾರೀಕು ಆದಮೇಲೆ 10ನೇ ತಾರೀಕಿಂದು ಮತ್ತೆ ಇಶ್ಯೂ ಆಗಿದೆ ಮಕ್ಕಳೇ. 600 ಯೂನಿಟ್ಸು ಮತ್ತೆ ಇಶ್ಯೂ ಆಗಿದೆ. ಹೌದಾ? ಇಶ್ಯೂ ಇದೆ. ನಾವು ಇಶ್ಯೂ ಕಾಲಮಿಗೆ ಹಾಕೋಣ. ಡೇಟ್ ಎಷ್ಟು? 10 ಡೇಟ್ ಬರೆಯೋಣ. 10/7. ಹೌದಾ? ಇಶ್ಯೂ ಎಷ್ಟಾಗಿದೆ? 600 ಆಗಿದೆ. ನೋಡಿ ಇಲ್ಲಿ ನಮ್ಮ ಹತ್ರ ಇರೋದು 750. 750ಅಲ್ಲಿ ನಾವು 600 ಕೊಡ್ಬೋದಲ್ವಾ? 600 ಕೊಡ್ಬೋದು. ಇದೆ ನಮ್ಮ ಹತ್ರ 600 ಕೊಡ್ಬೋದು. ಹಾಗಾದರೆ 9 ರೂಪೀಸ್. 600 × 9 5400. ನೋಡಿ ಇಲ್ಲಿ 750ರಲ್ಲಿ 600ನ ಕೊಟ್ವಿ. ಹಾಗಾದರೆ ಮಿಕ್ಕಿರೋದು ನಮಗೆ 150. ಹೌದಾ? 150 ಈಗ ನಮಗೆ ಇದೆ, ಸ್ಟೋರ್ಸಲ್ಲಿದೆ. 150 9 ರೂಪಾಯಿ ಹಂಗೆ ಅಂದರೆ 9 ರೂಪಾಯಿ ಹಂಗೆ 1350 ರೂಪಾಯಿ ಇದೆ. ಈಗ ಇಷ್ಟು ಸ್ಟೋರ್ಸಲ್ಲಿದೆ. ಆಯಿತಾ? ಈಗ ನೋಡಿ 11th ಏನಾಗಿದೆ? 11th ಇಲ್ಲಿ ನಿಮಗೆ ರಿಸೀವ್ಡ್ ಬ್ಯಾಕ್ 50 ಯೂನಿಟ್ಸ್ ಅಂತ ಇದೆ. ನೋಡಿ, ರಿಸೀವ್ಡ್ ಬ್ಯಾಕ್ ಅಂದರೆ ಮತ್ತೆ ವಾಪಸ್ ಬಂದಿದೆ. ಹೌದಾ? ಯಾವಾಗ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಶ್ಯೂಡ್ ಆನ್ 10th ಜುಲೈ. 10th ಜುಲೈಯಲ್ಲಿ 10th ನೋಡಿ ಇಲ್ಲಿ 10th ಜುಲೈಯಲ್ಲಿ 600 ಯೂನಿಟ್ಸ್ ಕೊಟ್ಟಿದ್ದೀರಾ. ಅದರಲ್ಲಿ 50 ಯೂನಿಟ್ಸನ್ನು ವಾಪಸ್ ತೊಗೊಂಡಿದ್ದೀವಿ. ರಿಸೀವ್ಡ್ ಬ್ಯಾಕ್ ವಾಪಸ್ ತೊಗೊಂಡಿದ್ದೀವಿ. ಹಾಗಾದರೆ ರಿಸೀವ್ಡ್ ಬ್ಯಾಕ್ ಇರೋದನ್ನು ನಾವು ಇಲ್ಲಿ ಇಶ್ಯೂ ಅಂತಲೇ ತೊಗೋಬೇಕು. ಯಾಕಂದರೆ ಮತ್ತೆ ಬಂದಿದೆ ಅಲ್ವಾ? ಮತ್ತೆ ಬಂದಿದೆ. ಯಾವುದು ಡೇಟ್? ಯಾವ ಡೇಟಿಗೆ ನೋಡಿದ್ವಿ? ಅದು ಡೇಟು ಇಟ್ಸ್ 11th. ಓಕೆ. ಇದು ಇನ್ನೊಂದು ಸತಿ ಬೇಕಾದರೆ ಇಳಿಸ್ಕೊಳ್ಳೋಣ. ನಿಮಗೆ ಕನ್ಫ್ಯೂಸ್ ಆದರೆ ಬೇಕಾದರೆ ಇಳಿಸ್ಕೊಳ್ಳೋಣ. ಮತ್ತೆ ಈ ಬ್ಯಾಲೆನ್ಸನ್ನು ಏನು ಮಾಡಿದ್ವಿ ನಾವು? 150 9350. ಆಯಿತಾ? ಈಗ 11/7ಕ್ಕೆ ಏನಾಗಿದೆ? ಇಲ್ಲಿ ಏನಾಯ್ತು? ರಿಸೀವ್ಡ್ ಬ್ಯಾಕ್ ಅಂತ ಇಸ್ಕೊಳ್ಳೋಣ. ಅಂದರೆ ರಿಸೀವ್ಡ್ ಬ್ಯಾಕ್ ಮತ್ತೆ ಇಸ್ಕೊಂಡಿದ್ದೀವಿ. ಸ್ಟೋರ್ಸಿಗೆ ಕೊಟ್ಟಿರೋದನ್ನ ಮತ್ತೆ ಇಸ್ಕೊಂಡಿದ್ದೀವಿ ಅಂದರೆ ದಟ್ ಮೀನ್ಸ್ ರಿಸಿಪ್ಟು. ಯಾವುದು? 50. ನೋಡಿ ಅವರು ಯಾವ ಡೇಟಿಂದ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಯಾವ ಡೇಟಿಂದ ಕೊಟ್ಟಿರ್ತಾರೆ, ಇಶ್ಯೂಡ್ ಆನ್ 10th ಜುಲೈ ಅಂತ, ಆ ಡೇಟಲ್ಲಿ ಕೊಟ್ಟಿರುವಂತಹ ದುಡ್ಡನ್ನೇ ಹಾಕೋಬೇಕು ನಾವು. ಹಾಗಾದರೆ ಈ 600ನ್ನ ನಾವು ಹೇಗೆ ಕೊಟ್ಟಿದ್ದೀವಿ? 9 ರೂಪಾಯಿ ಹಂಗೆ ಕೊಟ್ಟಿದ್ವಿ. ಅದ್ರ ಪ್ರಕಾರನೇ ನಾವಿಲ್ಲಿ ಮತ್ತೆ ವಾಪಸ್ ಇಸ್ಕೋಬೇಕು. ಗೊತ್ತಾಗ್ತಿದೆಯಾ ನಾನು ಯಾಕೆ 9 ರೂಪಾಯಿ ಹಾಕಿದೆ ಅಂತ? ಯಾಕೆ ಅಂದರೆ ಈ 600ನ್ನ ನಾನು ಇಸ್ಕೊಂಡಾಗ 750 ಇತ್ತು ಬ್ಯಾಲೆನ್ಸು, 9 ರೂಪಾಯಿ ಇತ್ತು. ಈ 750ರಲ್ಲಿ 600 ಇಸ್ಕೊಂಡೆ. ಯಾವ ರೇಟು? ಈ ರೇಟಿನ ಪ್ರಕಾರ. ಯಾವ ರೇಟಿನ ಪ್ರಕಾರದಲ್ಲಿ ನಾವು ಅಲ್ಲಿ ಇಶ್ಯೂ ಮಾಡಿರ್ತೀವಿ, ರಿಸೀವ್ಡ್ ಬ್ಯಾಕ್ ಇದ್ದಾಗ್ಲೂ ಅದೇ ಡೇಟಿನ ವ್ಯಾಲ್ಯೂ ಕೂಡ ಇರಬೇಕಾಗತ್ತೆ. ಹಾಗಾದರೆ 450. ಹೌದಾ? ಹಾಗಾದರೆ 450 ಬಂತು. ರಿಸೀವ್ಡ್ ಬ್ಯಾಕ್ ಅಂದರೆ ಈಗ ಮತ್ತೆ 50 ಹೆಚ್ಚಾಯ್ತಲ್ವ ನಮಗೀಗ. ಅದಕ್ಕೆ ನೀವೇನು ಮಾಡಬೇಕು? ಈಗ 59,450. ಆಯಿತಾ? 59,450. ಇಲ್ಲೇನು ಮಾಡಿದ್ದಾರೆ? ರಿಸೀವ್ಡ್ ಬ್ಯಾಕ್ ಅಂತ ಇದ್ದಾಗ ಇದು ಒಂದ್ರದ್ದೇ ತಾನೆ. ಈಗ 750ರಲ್ಲೇ 600 ಕೊಟ್ಟಿದ್ವಿ. 750ರಲ್ಲಿ 600 ಕೊಟ್ಟಾಗ 150 ಉಳಿತು. ಅಂದರೆ ಇದು ಈ ಎರಡೂ ಒಂದೇ ಆಗುತ್ತೆ. ಈಗ ಬೇರೆ ಬೇರೆ ಏನಿಲ್ಲ, ಇದೆರಡು ಒಂದೇ ಆಗುತ್ತೆ. ಹಾಗಾಗಿ ಇದೆರಡನ್ನ ಸೇರಿ ನಾನಿಲ್ಲಿ ಒಂದೇ ಬರ್ಕೋತೀನಿ. 209,800. ಯಾಕೆ ಹೀಗೆ ಬರ್ಕೊಂಡೆ ಅಂತ ಗೊತ್ತಾಯ್ತಲ್ವ ನಿಮಗೆ ಮಕ್ಕಳೇ? ನೋಡಿ ಇಲ್ಲಿ ನಾವು ಕೊಟ್ಟಿರೋದು ಇದ್ರದ್ದೇನೆ, ಇದಕ್ಕೆ ಮತ್ತೆ ವಾಪಸ್ ಬಂದಿದೆ 9 ರೂಪಾಯಿ 9 ರೂಪಾಯಿ. ಪ್ರೈಸು ಸೇಮ್ ಇದೆ, ಯಾಕಂದರೆ ಅದರದ್ದೇ ಕೊಟ್ಟಿರೋದ್ರಿಂದ ನಾನಿಲ್ಲಿ ಬೇರೆ ಬೇರೆ ಮಾಡ್ಕೊಳ್ಳಿಲ್ಲ. ಇಲ್ಲಿ ಯಾಕೆ ಈ ಥರ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ಇನ್ ಫಸ್ಟ್ ಔಟು
ಪ್ರಾಬ್ಲಮ್ ಇದ್ದಾಗ, ರಿಸೀವ್ಡ್ ಬ್ಯಾಕ್ ಇದ್ದಾಗ, ಯಾವುದೋ ಈ ಥರ ಪ್ರಾಬ್ಲಮ್ ಬಂದಾಗ ನೀವು ಅದನ್ನೇ ಹಾಕ್ಕೊಳ್ಳಿ. ಅಕಸ್ಮಾತ್ ಇಲ್ಲಿ 8 ಇದ್ದು, ಗೊತ್ತಾಗ್ತಿದೆಯಲ್ಲ, ಇಲ್ಲಿ 8 ಇದ್ದು ನಾವು ಇಶ್ಯೂಡ್ ಮಾಡಿರೋದು 9 ಇದ್ದಿದ್ರೆ ಆ್ಯಸ್ ಇಟ್ ಈಸ್ ಬಿಡಿ. ಪ್ರೈಸ್ ಒಂದೇ ಇದ್ದು ರಿಸೀವ್ಡ್ ಬ್ಯಾಕ್ ಆಗಿ ಈ ಪ್ರೈಸ್ ಒಂದೇ ಇದ್ದಾಗ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಡೇಟಿಗೆ ಹೋಗೋಣ. 11th ಆಯ್ತಲ್ವಾ? 11th ಆಯಿತು. 15th ನೋಡೋಣ. 15th ಏನಾಗಿದೆ? ರಿಟರ್ನ್ ಟು ವೆಂಡರ್ 75 ಯೂನಿಟ್ಸ್ ಪರ್ಚೇಸ್ಡ್ ಆನ್ July 5th. ವೆಂಡರಿಗೆ, ಮಾರೋನಿಗೆ 75 ಯೂನಿಟ್ಸನ್ನು ನಾವು ಕಳಿಸಿದ್ದೀವಿ. ಯಾವಾಗ ಆಗಿದ್ದು? 5th June ಆಗಿದ್ದು. ನೋಡಿ ಇಲ್ಲಿ 5ನೇ ತಾರೀಕು ಆರೋ ಮಾರ್ಕ್ ನೋಡ್ತಿದ್ದೀರಲ್ವ ಪ್ರಾಬ್ಲಮಲ್ಲಿ. ರಿಟರ್ನ್ ಟು ವೆಂಡರ್ 75 ಯೂನಿಟ್ಸ್ ಪರ್ಚೇಸ್ಡ್ ಆನ್ July 5th. July 5th ಪರ್ಚೇಸ್ ಮಾಡಿದ್ದನ್ನು 75 ಯೂನಿಟ್ಸನ್ನು ನಾವು ರಿಟರ್ನ್ ಮಾಡಿದ್ದೀವಿ. ಹೌದಾ? ಹಾಗಾದ್ರೆ ಈಗ ಏನು ಮಾಡೋಣ? ರಿಟರ್ನ್ ಟು ವೆಂಡರ್ ಅಂದಾಗ ನಾವೇನು ಮಾಡಬೇಕು? ಇಟ್ ಈಸ್ ಟ್ರೀಟೆಡ್ ಆಸ್ ಇಶ್ಯೂ ಅಂತ ಮಾಡಬೇಕು. ಆಯಿತಾ? ಎಷ್ಟು? 75 ಯೂನಿಟ್ಸ್. ಡೇಟು 15/7. ಹೌದಾ? 15/7. 15/7ಕ್ಕೆ ಅದನ್ನು ರಿಟರ್ನ್ ಟು ವೆಂಡರ್ ಅಂದರೆ ಅದನ್ನೇನಂತ ಟ್ರೀಟ್ ಮಾಡಬೇಕು? ಇಶ್ಯೂ ಅಂತ ಟ್ರೀಟ್ ಮಾಡಬೇಕು. ಅದು ಆ ದಿನದಲ್ಲಿ ಎಷ್ಟಿರುತ್ತೆ ರೂಪಾಯಿ ಅಷ್ಟನ್ನೇ ಹಾಕೋಬೇಕು. ನೋಡಿ ಇಲ್ಲಿ ರಿಸೀವ್ಡ್ ಇದೆಯಲ್ಲ, ಈ ಡೇಟ್ ಇಲ್ಲಿಗೆ ತಾನೇ ಬಂದಿರೋದು. 1500 ಯೂನಿಟ್ಸು 9 ರೂಪಾಯಿ ಈಚ್. ಹಂಗೆ ಇದೇ ಅಮೌಂಟನ್ನೇ ಹಾಕೋಬೇಕಾಗುತ್ತೆ. ಯಾಕಂದರೆ ನಮಗೆ ಡೇಟ್ ಕೊಟ್ಟಿರೋದೇ July 5th. 75 ಯೂನಿಟ್ಸ್ ಆ್ಯಸ್ ಇಟ್ ಈಸ್. ಬಟ್ ನಿಮಗೆ ಪರ್ ಪ್ರೈಸ್ ಬೇಕು ಅಂದಾಗ ಯಾವ ಡೇಟನ್ನು ಲಿಂಕ್ ಮಾಡಿರ್ತಾರೆ ಆ ಡೇಟಿನ ಪರ್ ರುಪೀಸನ್ನು ನೀವು ತಗೋಬೇಕಾಗುತ್ತೆ. ಆಯಿತಾ? ಹೀಗೆ ಮಾಡೋಣ. 75 × 9 ಮಾಡೋಣ. 75 × 9 675 ಇಶ್ಯೂ ಮಾಡಿರೋದಲ್ವ ಇದು. ಹಾಗಾದರೆ ಇಲ್ಲಿ ಎಷ್ಟು ಉಳಿತು? 200ರಲ್ಲಿ 75 ಹೋಯಿತು. ಹೌದಾ? ಏನಂತ ಟ್ರೀಟ್ ಮಾಡಿದ್ರೆ ಇದು ಮಾಡಿ ಅಂದರೆ ನೋಡಿ ಇಲ್ಲಿ ರಿಟರ್ನ್ ಟು ವೆಂಡರ್. ರಿಟರ್ನ್ ಅಂತ ಇದ್ದರೆ ಏನು ಮಾಡಬೇಕು? ನಾವು ಅದನ್ನು ಇಶ್ಯೂ ಅಂತ ಮಾಡಬೇಕು. ಇದು ಕೆಲವೊಂದು ನೋಟ್ಗಳನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಕೊಟ್ಟಿದ್ದೀವಿ ಅಂತ, ಆಚೆ ಕೊಟ್ಟಿದ್ದೀವಿ ಅಂತ. ಆಯಿತಾ? ಹಾಗಾದರೆ ಈಗ 200ರಲ್ಲಿ 75 ಕೊಟ್ಟಿದ್ದೀವಿ ಅಂದರೆ ನಮಗಿನ್ನ 125 ಉಳಿತು 9 ರೂಪಾಯಿ ಪ್ರಕಾರ. ಹಾಗಾದರೆ ಎಷ್ಟು? 125 × 9 1125. ನೋಡಿ ಇಲ್ಲಿರೋದನ್ನೇ ನಾನೀಗ ಇಲ್ಲಿ ಇಳಿಸ್ಕೋತೀನಿ. ಬ್ಯಾಲೆನ್ಸ್ ಅಗೇನ್ ಇಳಿಸ್ಕೋತೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ. 125 9 1125 ಇಳಿಸ್ಕೊಂಡ್ವಿ ಅಲ್ವಾ? ನೆಕ್ಸ್ಟ್ ಏನಾಗಿದೆ? 15th ಡೇಟ್ ಆಯಿತು. 15 ಆದಮೇಲೆ 18ಕ್ಕೆ ಏನಾಗಿದೆ? ರಿಸೀವ್ಡ್ 1000 ಯೂನಿಟ್ಸ್ ಅಟ್ ₹11 ರಿಸೀವ್ಡ್ ಆಗಿದೆ. ಹಾಗಾದ್ರೆ ರಿಸಿಪ್ಟ್ ಕಾಲಮಿಗೆ ಬರೆಯೋಣ. ಡೇಟ್ ಯಾವುದು? 18. ಡೇಟು 18/7. ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ? 1000 ಕ್ವಾಂಟಿಟಿ ರಿಸೀವ್ ಮಾಡ್ಕೊಂಡಿದ್ದೀವಿ. ಗೊತ್ತಾಗ್ತಿದೆಯಾ? ರಿಸೀವ್ಡ್ ಇದಕ್ಕೆ ಇಲ್ಲಿ 11 ರೂಪಾಯಿ ಹಂಗೆ. ಹೌದಾ? 11 ರೂಪಾಯಿ ಹಂಗೆ ಇಲ್ಲಿ ಇಶ್ಯೂ ಮಾಡಿದ್ದೀವಿ. ಹಾಗಾದರೆ ಎಷ್ಟು ಬರುತ್ತೆ? 11,000. ಹಾಗಾದರೆ ಇದು ಬ್ಯಾಲೆನ್ಸ್ಗೆ ತಾನೇ ರಿಸಿಪ್ಟ್ ಆಗಿರೋದೆ ತಾನೆ. ಸೊ 1011 × 11,000. ಹೌದಾ? ಸೊ ಈಗ ಇಷ್ಟು ನಮಗೆ ಬ್ಯಾಲೆನ್ಸ್ ಇದೆ. ಇದೆರಡು ಬ್ಯಾಲೆನ್ಸ್ ಇದೆ ಈಗ. ಓಕೆ. ನೆಕ್ಸ್ಟ್ ಡೇಟಲ್ಲಿ 18th ಆದಮೇಲೆ, ಸೊ ಆಫ್ಟರ್ 18 ಹಿಯರ್ 22nd ಇಶ್ಯೂಡ್ 750 ಯೂನಿಟ್ಸ್. ಇಶ್ಯೂ ಆಗಿದೆ ಮಕ್ಕಳೇ, ಇಶ್ಯೂ ಆಗಿದೆ. ಹಾಗಾದರೆ ಇಲ್ಲಿ ಇಶ್ಯೂಲಿ ಬರೆಯೋಣ. 22nd ನೋಡಿ ಇಶ್ಯೂಡ್ ಇಲ್ಲಿದೆ. ಎಷ್ಟು? 750 ಯೂನಿಟ್ಸ್ ಆಗಿದ್ದು. ಇಲ್ಲಿ ನೋಡಿ 750 ಯೂನಿಟ್ಸ್ ಆಗಿದೆ. ಹಾಗಾದರೆ ಫಸ್ಟ್ ಇನ್ ಫಸ್ಟ್ ಔಟ್ ಅಲ್ವಾ? ಫಸ್ಟ್ ಯಾವುದಿದೆ? ಇದು 125 ಇದೆ. 125 ಕೊಟ್ಬಿಡೋಣ. 125 9 ರೂಪಾಯಿ ಹಂಗೆ ಕೊಟ್ಬಿಡೋಣ. ಅವಾಗೇನು ಇದಿರಲ್ಲ. ಈಗ ಇಲ್ಲಿ ಕೊಟ್ಟಾಯ್ತಲ್ವ, ಇದಿರಲ್ಲ. ಈಗ ನಮಗೆ ಅಲ್ಲೆಷ್ಟಿದ್ದು 750 ಯೂನಿಟ್ಸ್ ಕೊಡಬೇಕಾಗಿದ್ದು ಮೈನಸ್ ಇಲ್ಲಿ 125 ಕೊಟ್ಟಿದ್ದೀವಿ. ಹೌದಾ? 125 ಕೊಟ್ಟಿದ್ದೀವಿ. ಹಾಗಾದರೆ ಮೈನಸ್ 125. ಹಾಗಾದ್ರೆ ಇನ್ನೂ 625 ನಾವು ಕೊಡಬೇಕು. ಈಗ ಈ 625 ನಾವು ಯಾವುದರಿಂದ ತೊಗೊಳ್ಳೋಣ? ಇದರಿಂದ ತೊಗೊಳ್ಳೋಣ. ಹೌದಲ್ವಾ? ಯಾಕಂದರೆ ಇದರಲ್ಲಿ ಇರೋ ಅಷ್ಟು ಫಸ್ಟ್ ಇನ್ ಫಸ್ಟ್ ಔಟ್ ಇದನ್ನು ಮುಗಿಸ್ಬಿಟ್ವಿ. ಫಸ್ಟ್ ಬಂದಿದ್ದು ಫಸ್ಟ್ ಕೊಟ್ಬಿಡ್ಬೇಕು. ಮುಗಿಸೋದು. ಈ 1000 ರೂಪಾಯಿನಲ್ಲಿ
625 ಕೊಡೋಣ, 11 ರೂಪಾಯಿ ಹಂಗೆ ಆಯಿತಾ. 11 ರೂಪಾಯಿ ಹಂಗೆ ಇಂಟು 11 ನೋಡಿ 6,875 ಆಯಿತಾ. ಈ 1000ರಲ್ಲಿ 625 ಕೊಟ್ಟಿದ್ದೀವಲ್ವಾ, ಹಾಗಾದ್ರೆ ಬ್ಯಾಲೆನ್ಸ್ ಎಷ್ಟು ಉಳಿತು ನೋಡೋಣ. 1000ರಲ್ಲಿ ಮೈನಸ್ 625 ಕೊಟ್ಟಿದ್ವಿ, ಹಾಗಾದ್ರೆ ನಮಗೆ ಬ್ಯಾಲೆನ್ಸ್ ಎಷ್ಟು ಉಳಿತಿದೆ? 375 ಉಳಿದಿದೆ. ಎಷ್ಟು? 11 ರೂಪಾಯಿ ಹಿಂಗೆ ಇಂಟು 11 ಆಯಿತಾ. 4125 ಇಷ್ಟಿದೆ ಈಗ ನಮಗೆ ಬ್ಯಾಲೆನ್ಸು. ಹೌದಾ, ಇದನ್ನು ಮತ್ತೆ ಇಳಿಸ್ಕೋತೀನಿ ಯಾಕಂದರೆ ಅಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. 375 11 ರೂಪೀಸ್ 4125 ಆಯಿತಾ. ಇಷ್ಟ ಆಯ್ತು ಈಗ. ನೆಕ್ಸ್ಟು 25ಕ್ಕೆ ಮತ್ತೇನಾಗಿದೆ? 250 ಯೂನಿಟ್ಸನ್ನು ಇಶ್ಯೂ ಮಾಡಿದ್ದಾರೆ. ಹಾಗಾದರೆ ಇಶ್ಯೂಡ್ ಕಾಲಮಿಗೆ ಹಾಕೋಣ. ಎಷ್ಟು? ಇಲ್ಲಲ್ವಾ, ಡೇಟು 25 ಎಷ್ಟು ಇಶ್ಯೂ ಆಗಿದೆ? 250 ಇಶ್ಯೂ ಆಗಿದೆ. ನೋಡಿ ಇಲ್ಲಿ 375 ಇದೆ ನಮ್ಮ ಹತ್ರ, ಹಾಗಾದ್ರೆ 250 ಯೂನಿಟ್ಸ್ ಕೊಡ್ಬೋದಲ್ವಾ? 11 ರೂಪೀಸ್ ಹಂಗೆ. ಎಸ್, 250 ಇಂಟು 11 2750 ಆಯ್ತಲ್ವಾ. ಹಾಗಾದ್ರೆ ಈ 375ರಲ್ಲಿ 250 ಕೊಟ್ಟಿದ್ದೀವಿ. 375ರಲ್ಲಿ 250 ಕೊಟ್ಟಿದ್ದೀವಿ. ಹಾಗಾದ್ರೆ ಬ್ಯಾಲೆನ್ಸ್ ಎಷ್ಟು ಉಳಿತು ನಮಗೆ? 125 ಉಳಿತು. 125 ಇಂಟು 11 1375. ಸೊ ಇದನ್ನು ನಾನು ಮತ್ತೆ ಇಳಿಸ್ಕೋತೀನಿ. 125 11 1375 ಇಳಿಸ್ಕೋತೀನಿ. ಈಗ ಬ್ಯಾಲೆನ್ಸನ್ನ ಮತ್ತೆ ಇಲ್ಲಿ ಇಳಿಸ್ಕೊಂಡಿದ್ದೀನಿ ಆಯಿತಾ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಲಾಸ್ಟ್ನೇದು ಯಾವುದಾಗಿದೆ? ದ ಸ್ಟಾಕ್ ವೆರಿಫಿಕೇಷನ್ ಫೌಂಡ್ ಅ ಶಾರ್ಟೇಜ್ ಆಫ್ 50 ಯೂನಿಟ್ಸ್ ಆನ್ 29th July. ಹಾಗಾದರೆ ಈ ಸ್ಟಾಕ್ ವೆರಿಫಿಕೇಷನ್ ಶಾರ್ಟೇಜ್ ಅಂತ ಬಂದಿದ್ದನ್ನು ನಾವು ಏನಂತ ಟ್ರೀಟೆಡ್ ಆಸ್ ಇಶ್ಯೂ ಅಂತ ಮಾಡಬೇಕು. ಕೊಟ್ಟಿದ್ದೀವಿ, ಅದು ಸ್ಟೋರ್ಸಿಗೆ ಬಂದದ್ದೇ ಇರುತ್ತೆ, ಕೊಡುವಾಗ ಎಲ್ಲೋ ಮಿಸ್ ಆಗಿರುತ್ತೆ ಸ್ಟಾಕ್ ವೆರಿಫಿಕೇಷನ್ ಮಾಡುವಾಗ. ಈಗ ಇಶ್ಯೂ ಮಾಡಬೇಕು ಅದನ್ನು. ಸ್ಟಾಕ್ ವೆರಿಫಿಕೇಷನ್ ಇಸ್ ಟ್ರೀಟೆಡ್ ಆಸ್ ಇಶ್ಯೂ. ಹೌದಾ, ಎಷ್ಟು ಸ್ಟಾಕ್ ವೆರಿಫಿಕೇಷನಲ್ಲಿ ನಮಗೆ ಶಾರ್ಟೇಜ್ ಆಯಿತು? 50. ಯಾವತ್ತಿಂದು? 29th July ಅಲ್ಲಿರೋದು. ಕೊನೆಯಲ್ಲಿ ಯಾವ ಅಮೌಂಟ್ ಇರುತ್ತೆ ಆ ಅಮೌಂಟನ್ನು ನೀವು ತಗೋಬೇಕಾಗುತ್ತೆ ಆಯಿತಾ. ಈಗ ಇಲ್ಲಿ ನೋಡಿ 50, ಅದನ್ನ ಏನಂತ ಇರುತ್ತೆ ಇಲ್ಲಿ? 29th ಅಲ್ವಾ? ಎಸ್, 29th 29th 7ನಲ್ಲಿ 50 ಅದನ್ನೇನಂತ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ದೆ? 50 ಇಶ್ಯೂ ಮಾಡಬೇಕಂತ ಹೇಳಿದ್ದೆ. 50 ಇಂಟು 11 ಎಷ್ಟು? 550. ಹಾಗೆ 125ರಲ್ಲಿ 50ನ್ನ ಸ್ಟಾಕ್ ಶಾರ್ಟೇಜ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಟ್ರೀಟ್ ಮಾಡಿದ್ದೀವಲ್ವಾ. ಹಾಗಾದ್ರೆ 125ರಲ್ಲಿ 50ನ್ನ ಕಳಿಯೋಣ. 125ರಲ್ಲಿ 50ನ್ನ ಕಳಿಯೋಣ. ಹಾಗಾದರೆ ನಮಗಿನ್ನೆಷ್ಟು ಉಳಿತು? 75 11 ರೂಪಾಯಿ ಹಂಗೆ 825 ನಮಗೆ ಉಳಿದಿದೆ. ಗೊತ್ತಾಗ್ತಿದೆಯಲ್ಲ? ಇದೇ ಬ್ಯಾಲೆನ್ಸನ್ನೇ ಮತ್ತೆ ನಾನಿಲ್ಲಿ ನೀಟಾಗಿ ಬರೀತೇನೆ. ಬ್ಯಾಲೆನ್ಸ್ 75, ಸಾರಿ ಇಲ್ಲಿ ಹಾಕ್ಬಾರ್ದಿತ್ತು. ಓಕೆ, ಈ ಲೈನ್ ಇಲ್ಲಿ ಬೇಡ. ಓಕೆ, ಈ ಲೈನ್ ಇಲ್ಲ ಹಾಕೋಬೇಡಿ ಮಕ್ಕಳೇ, ಅಲ್ಲಿ ಕೊಟ್ಟಿದ್ದೀವಿ. ಇದನ್ನು ಹಾಕ್ಕೊಂಡು 825 ಈ ಥರ ಮಾಡಬೇಕು. ನಿಮಗಿದು ನಿಮ್ಮ FIFO ಮೆಥಡ್ ಗೊತ್ತಾಗ್ತಿದೆ ಅಲ್ವಾ? ಸೊ ಇದನ್ನು ನೀಟಾಗಿ ಇದು ಸಾಲ್ವ್ ಮಾಡಿರೋದನ್ನು ನಾನು ಕಳಿಸ್ತೀನಿ. ಪ್ರಾಬ್ಲಮ್ನ ಓದಿ 1-2-3 ಸಲ ಮಾಡಿ ಮನೆಗೂ ಕೂಡ ಹೋಮ್ವರ್ಕನ್ನು ಕೊಡ್ತೀನಿ. ಥ್ಯಾಂಕ್ ಯು ಡಿಯರ್ ಚಿಲ್ಡ್ರನ್. ವರ್ಕ್ ಔಟ್ ದ ಪ್ರಾಬ್ಲಮ್ effectively. Don't waste the time.